ದೇವತೆ ಹೋಗಿ ಪ್ರಾರ್ಥನೆ ಮಾಡಿದಾಗ ನಡೀರಿ, ಯಾರಿಗೆ ಬೇಕೋ ಅವರೇ ಬರಲಿ ಅಂತಂದಿಲ್ಲ. ಸಾಮಾನ್ಯ ನಮ್ಮ ಕ್ರಮ ಹಾಗೆ ತಾನೆ. ಸ್ವಾಮಿ ನಾನಿದನ್ನು ತುಂಬ ಅನುಭವಿಸಿದವ, ನನ್ನ ಕೈಯಲ್ಲಿ ಅಧಿಕಾರ ಇರುವಾಗ ನಾನು ಮತ್ತಿದು ಬೇಡ ಅಂತ ಬಿಟ್ಟುಕೊಟ್ಟೆ ಶಿಷ್ಯನಿಗೆ. ಈ ಶಾಲೆಗಳನ್ನು ನಡೆಸುವ ಕ್ರಮದಲ್ಲಿ ಸಂದರ್ಭದಲ್ಲಿ ಅದೇನೋ ನನ್ನ ಗುರುಗಳ ಕೈ ಗುಣ ಚೆನ್ನಾಗಿತ್ತು. ಅವರ ಬಲಗೈಯಲ್ಲಿ 6 ಬೆರಳು, ಅದೊಂದು ಭಾರೀ ಲಕ್ಷಣ 6 ಬೆರಳು ಅಂತಂದರೆ. ಆದ್ದರಿಂದ ಅವರು ಮುಟ್ಟಿದ್ದು ಚಿನ್ನ ಆಗುತ್ತಿತ್ತು. ಈ ವಿದ್ಯಾಸಂಸ್ಥೆಗಳ ಬಗ್ಗೆ ಅವರಿಗೊಂದು ದೈವ ಏನೋ ವಿಶೇಷವಾದ ಅನುಗ್ರಹ ಮಾಡಿತ್ತು. ಅದು ಕ್ರಮೇಣ ಆ ಶಾಲೆ ನನ್ನ ಗುರುಗಳು ಕಾಲಾದ ಮೇಲೆ ನನ್ನ ಕೈಗೆ ಬಂತು. ಆವಾಗ ಹೀಗೆ ಒಬ್ಬರೊಬ್ಬರೊಬ್ಬರೊಬ್ಬರೇ ಬರುವುದು. ಸ್ವಾಮಿ ಏನು ಒಂದು ಸೀಟು. ಇದು ಕೇಳಿಕ ಒಮ್ಮೊಮ್ಮೆ ಸಿಟ್ಟು ಬಂದು ನಾನೊಂದು ಕುರ್ಚಿ ತಂದು ಸೀಟು ಉಂಟು ಕೂತ್ಕೊಳ್ಳಿ ಅಂತಂದೆ. ಯಾರಿಗೆ? ಹೀಗೆ ನನಗೆ ಬೇಕಾದರೂ ಒಬ್ಬರು ಬೆಂಗಳೂರಲ್ಲಿದ್ದಾರೆ. ಊರಿನವ, ನಾನು ಊರಿನಲ್ಲಿರುವಾಗ ಮಾತಾಡೋದು. ನನಗೆ ಬೇಕಾದವರು ಬೆಂಗಳೂರಲ್ಲಿದ್ದಾರೆ, ಅವರ ಮಗುವಿಗೆ ಒಂದು ಸೀಟು ಬೇಕು ನಿಮ್ಮ ಶಾಲೆಯಲ್ಲಿ. ಮತ್ತೆ ಪುನಃ ಅಲ್ಲ, ಬೇಕಾದರೆ ಅವರೇ ಬರ್ತಾರೆ ಅಂತೆ. ನಾನು ಬೇಡ ಅಂತಂದೆ. ಯಾರಿಗೆ ಬೇಕಾದರೆ? ನನಗಂತೂ ಬೇಡ. ಕೊನೆಗೆ ಏನಂದೆ ನಾನು, ನೀವು ಹೇಳುವುದು ಹೇಳಿ ಆಯ್ತಲ್ಲ, ನಿಮ್ಮ ಗೆಳೆಯನಿಗೆ ಹೇಳಿ ಏನು ಅಂತ ಸ್ವಾಮಿಗಳಿಗೆ ಹೇಳಿದ್ದೇನೆ ಅಂತ ಹೇಳಿಬಿಡಿ. ಮತ್ತೆ ತೀರ್ಮಾನ ಸ್ವಾಮಿಗಳದ್ದು. ನಿಮ್ಮ ಕೆಲಸ ಏನು, ಅವರು ಹೇಳಿದ್ದನ್ನು ಸ್ವಾಮಿಗಳಿಗೆ ಹೇಳುವುದು ತಾನೇ. ಬೇಕಾದರೆ ಅವರೇ ಬರಲಿ ಅಂತ. ಇದು ಸಾಮಾನ್ಯವಾಗಿ ನಿಮ್ಮ ಕ್ರಮ ಅಲ್ವೋ. ದೇವರು ಹಾಗೆ ಮಾಡಿಲ್ಲ ಅಂತೆ. ಬೇಕಾದರೆ ಅವರೇ ಬರಲಿ ಅಂತ ದೇವರು ಹಾಗೆ ಮಾಡಿಲ್ಲ ಅಂತೆ. ಮನುಷ್ಯರ ಪರವಾಗಿ, ಸಾತ್ವಿಕರ ಪರವಾಗಿ ಯಾರು ಶಿಫಾರಸು ಮಾಡಿಕೊಂಡು ದೇವರ ಇನ್ಫ್ಲುಯೆನ್ಸಾ ನಾನು ಸಾಧ್ಯ ಆದಷ್ಟು ಕನ್ನಡವನ್ನೇ ಮಾತಾಡೋದು. ಒಮ್ಮೊಮ್ಮೆ ನಿಮಗೆ ನನ್ನ ಕನ್ನಡ ಅರ್ಥ ಆಗಲಿಕ್ಕೂ ಇಲ್ಲ ಕಾಣುತ್ತೆ. ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೇನೆ. ಎಂತ ಒಂದು ಆಂಗ್ಲ ಭಾಷೆ ಯದ್ಯಪ್ ನನಗೊಬ್ಬರು ಕೇಳಿದ್ದುಂಟು, 10-20 ಆಂಗ್ಲ ಶಾಲೆ ನಡೆಸ್ತೀರಾ ನೀವು, ನಿಮ್ಮ ಉಪನ್ಯಾಸದಲ್ಲಿ ಒಂದು ಆಂಗ್ಲ ಶಬ್ದನೇ ಬರೋಲ್ಲ ಅಂತ. ಒಂದು ಉಪನ್ಯಾಸದಲ್ಲಿ ಒಂದು 10 ವಾಕ್ಯ ಆಂಗ್ಲ ಭಾಷೆಯಲ್ಲಿ ಹೊಡೆದೆ. ಮತ್ತೆಂದೆ, ನಾನೇನು ಪೂರ ದಡ್ಡ ಸ್ವಾಮಿ ಅಲ್ಲ, ಸ್ವಲ್ಪ ಆಂಗ್ಲ ಭಾಷೆನೂ ಬರುತ್ತೆ ನನಗೆ ಅಂತ ಅವರಿಗೆ ತೋರಿಸಿಕೊಟ್ಟೆ ನಾನು. ಆದ್ದರಿಂದ ಶಿಫಾರಸನ್ನು ನಾವು ಸಾತ್ವಿಕರ ಬಗ್ಗೆ ದೇವರ ಬಳಿಗೆ ಏನು ಒಂದಿಷ್ಟು ದಯ ಮಾಡೋ ಧನ್ವಂತ್ರಿ ಚಿಕ್ಕವನು ಇವ ಕೇವಲ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು. ಅದಕ್ಕೆ ದೇವರು ಇವತ್ತು ಹಾಡುವವರು ನಡುಗೆ ಕೂಡಿಸಿದ. ತುಂಬ ಸಂತೋಷ. ಏನು ಗೊತ್ತಾ, ನಾನು ಏನೋ ಒಂದು 4 ದಿವಸದಿಂದ ಉಪನ್ಯಾಸ ಮಾಡ್ತಾ ಇದ್ದೇನೆ, ಪ್ರಾಯಶಃ ರಾಯರ ಚಿತ್ತಕ್ಕೆ ಬಂತು ಕಾಣುತ್ತೆ. ಆದ್ದರಿಂದ ಇವತ್ತೊಂದು ಹಾಡು ಬರಲಿಕ್ಕಿತ್ತು. ಹಾಡುಗಾರನ ಯದ್ಯಪ್ಪ ನಾನು ಅವರಿಗೆ ಹೇಳಿದ್ದೆ, ಅವರೇನೋ ನನಗೆ ಪುಸ್ತಕ ಕೊಡಲಿಕ್ಕೆ ಅಂತ ಬಂದಿದ್ದರು. ನಾನಂದೆ, ಪುಸ್ತಕ ಕೊಟ್ಟಾಯ್ತಲ್ಲ, ನೀವಿನ್ನು ಹೋಗಿಬಿಡಿ, ನಿಮಗೆ ಅಷ್ಟು ದೂರಕ್ಕೆ ಹೋಗಿಬಿಡಿ ಅಂತ ಅಂದೆ. ಕೂತಿದ್ರು. ಪ್ರಾಯಶಃ ರಾಯರಿಗೆ ಗೊತ್ತು ಇವತ್ತೊಂದು ಹಾಡು ಬರಲಿಕ್ಕುಂಟು, ಇವನಿಗೆ ಮರೆತು ಹೋಗುತ್ತೆ, ಅವ ನೆನಪಿಸ್ಕೊಡ್ಬೇಕು ಅಂತ ರಾಯರ ಸಂಕಲ್ಪ ಕಾಣುತ್ತೆ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡೋ ಚಿಕ್ಕವನು ಇವ ಕೇವಲ ಅಲ್ವೋ. ಯಾರ ಬಗ್ಗೆ? ಶ್ರೀನಿವಾಸಾಚಾರ್ಯರ ಬಗ್ಗೆ ಅಲ್ವೋ. ಪಂಡಿತರಲ್ವೋ, ಮಹಾಪಂಡಿತರಲ್ವೋ. ಪಂಡಿತರು ಅಂತ ಅಷ್ಟೇ ಹೇಳಿ ನಾನು. ಯಾಕೆ ಗೊತ್ತಾ, ಮಹಾಪಂಡಿತರು ಸ್ವಲ್ಪ ಪಾಂಡಿತ್ಯ ಕಮ್ಮಿ ಅಂತ ಅರ್ಥ. ನೋಡಿ, ದೇವರನ್ನು ಹೇಗೆ ಕರಿತೇವೆ? ದೇವ ಅಂತ ಅಷ್ಟೇ ಕರಿತೇವ ದೇವರನ್ನು? ದೇವ ಬಂದ, ನಮ್ಮ ಸ್ವಾಮಿ ಬಂದಾನೋ, ದೇವರನ್ನು ದೇವ ಅಂತ ಕರಿತೇವ. ರುದ್ರದೇವರನ್ನು ಏನಂತ ಕರಿತೇವೆ? ಮಹಾದೇವ. ಅಲ್ಲೇ ಹಿರಿಯರದು ಮಾತಂದರು, ಕಿಂಚಿತ್ ನ್ಯೂನೆ ಮಹಾದೇವ ಅಂತ. ಆದ್ದರಿಂದ ಇಲ್ಲಿ ಕೂಡ ಏನು ಅದೇ ರೀತಿಯಲ್ಲಿ ಮಹತ್ ಶಬ್ದದ ಪ್ರಯೋಗ ಅಂತ ಹಿರಿಯರು ಹೇಳಿದ್ದುಂಟು. ಆದ್ದರಿಂದ ಏನಿಗೂ ಚಿಕ್ಕ ಮಹಾಪಂಡಿತರವರು ಶ್ರೀನಿವಾಸಾಚಾರ್ಯರು. ಕೊನೆಗೆ ಬುದ್ಧಿ ಬಂತು ಅಲ್ವೋ. ಬುದ್ಧಿ ಬಂದಾಗ ವಿಜಯದಾಸರು ಹೇಳಿದರು, ಗೋಪಾಲದಾಸರನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಆ ಶ್ರೀನಿವಾಸಾಚಾರ್ಯರನ್ನು ತಿದ್ದಿದ್ರಲ್ವೋ. ಕೊನೆಗೆ ಶ್ರೀನಿವಾಸಾಚಾರ್ಯರು ದಮ್ಮಯ್ಯ ಅಂತ ಹೇಳಿಕೊಂಡು ಬಂದರು. ಎಲ್ಲೆಲ್ಲೋ ಸುತ್ತಿದ್ರು. ಎಲ್ಲಿ ಸುತ್ತಿದ್ರೂ ಹೊಟ್ಟೆ ನೋವು ಹೋಗಿಲ್ಲ. ಮಂತ್ರಾಲಯಕ್ಕೆ ಹೋದರು.
ರಾಯರ ಅಡಿಗೆ ಬಿದ್ದರು, ಹೊಟ್ಟೆ ನೋವು ಅಂತಂದರು. ಅಲ್ಲಿಂದ ಪ್ರಾಯಶಃ ಅಪ್ಪಣ್ಣಾಚಾರ್ಯರು ಹೇಳಿದ್ದು ಏನು, ಯಪ್ಪಿಬೇತ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾಃ ದೋಷಾಃ. ಯಾವ ದೋಷ? ಮಾತ್ಸರ್ಯ ದೋಷಾಃ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ಅಂತ. ಆವಾಗ ಆ ಮಂತ್ರಕ್ಕೆ ಫಲ ಬಂತು ಕಾಣುತ್ತೆ. ರಾಯರು ಹೇಳಿದ್ದೇನು, ಎಲ್ಲಿ ಜಾರಿದ್ದೀಯೋ ಅಲ್ಲೇ ಕೈಯೂರಿ ಮೇಲೆ ಬರಬೇಕು, ಅಷ್ಟೇ ಹೇಳಿದ್ದು ರಾಯರು. ನೀನು ಎಲ್ಲಿ ಜಾರಿದ್ದು? ವಿಜಯದಾಸರ ಬಳಿಯಲ್ಲಿ ಜಾರಿದ್ದು, ಅದರಿಂದ ಅವರ ಬಳಿಯಲ್ಲಿ ಕೈಯೂರು, ಮೇಲೆ ಬರ್ತೀನಿ ನೀನು ಅಂತಂದರು. ಓಡಿ ಬಂದಾಗ ವಿಜಯದಾಸರು ಗೋಪಾಲದಾಸರು ಮಾಧ್ಯಮವನ್ನಾಗಿಟ್ಟುಕೊಂಡು ಆ ಗೋಪಾಲದಾಸರ ಬಾಯಿಯಲ್ಲಿ ಚಿಕ್ಕವನು ಇವ ಕೇವಲ, ಕೊನೆಗೆ ಏನು ಎಲ್ಲ ಗೊತ್ತಾಯಿತು ವಿಚಾರವೇನು ಎಲ್ಲಾಗಿ. ಗೋಪಾಲದಾಸರು ತನ್ನ 40 ವರ್ಷ ಆಯುಷ್ಯವನ್ನು ಅವನಿಗೆ ಧಾರೆ ಎರೆದ್ರು, ಆ ಶ್ರೀನಿವಾಸಾಚಾರ್ಯರಿಗೆ ಧಾರೆ ಎರೆದ್ರು. ಈ ದಿವಸ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಅನ್ನತಕ್ಕಂಥದ್ದು ವಾದಿರಾಜರ ಕೋಶಕ್ಕೆ ಒಪ್ಪುವ ಹರಿಕಥಾಮೃತ ಸಾರ ಈ ಶ್ರೀನಿವಾಸಾಚಾರ್ಯರ ಬಾಯಿಯಿಂದ ಹೊರಗೆ ಬಂತು. ಹಾಗಾದರೆ ಸಾತ್ವಿಕರ ಬಗ್ಗೆ ದೇವರಲ್ಲಿ ನಮ್ಮ ಹಿರಿಯರು ಶಿಫಾರಸು ಮಾಡಿದರೆ ಭಗವಂತ ಕೇಳ್ತಾನೆ. ಆದ್ದರಿಂದ ನಮ್ಮೆಲ್ಲರ ಬಗ್ಗೆ ಹೋಗಿ ದೇವತೆಗಳು ಹೋಗಿ ಭಿನ್ನಹಿಸಿದಾಗ ಭಗವಂತಂದ ಹೋಗಿ ನಾನು ಜನ ಕಳಿಸಿಕೊಡ್ತೇನೆ ಅಂಥೇಳಿ ಕಳಿಸಿಕೊಟ್ಟದ್ದೇ ಆಚಾರ್ಯ ಮಧ್ವರನ್ನು. ಆದ್ದರಿಂದ ಏನಾಗಬೇಕೀಗ ಮೊದಲು? ಹಾಗಾದರೆ ನಮ್ಮ ಬಗ್ಗೆ ಹಿರಿಯರು ದೇವರಲ್ಲಿ, ಮಕ್ಕಳ ಬಗ್ಗೆ ತಂದೆ ತಾಯಿಗಳು ದೇವರಲ್ಲಿ ಬೇಡುವಾಗ ದೇವರು ಅಸ್ತು ಅಂತನ್ನಬೇಕಾದ್ರೆ ನಮ್ಮ ಮಕ್ಕಳು ಮೊದಲು ಚೆನ್ನಾಗಿರಬೇಕು. ಪುನಃ ಯಾರ ತಲೆಗೆ ಬಂತು ನೋಡಿ, ಬೇಡುವುದು ಅಪ್ಪಮ್ಮನ ತಲೆಗೆ ಬಂತು, ಮಕ್ಕಳನ್ನು ಚೆನ್ನಾಗಿಡುವುದು ಅಪ್ಪಮ್ಮನ ತಲೆಗೆ ಬಂತು. ಹುಟ್ಟಿದಾರಭ್ಯ ಮಗುವಿಗೆ ಸಂಸ್ಕಾರ ಕೊಡ್ತಾ ಬಂದರೆ ಮಗು ಬೆಳೆಯಿತು, ಚೆನ್ನಾಗಿ ಬೆಳೆಯಿತು. ಆವಾಗ ಅಂತಹ ಮಗುವಿನ ಬಗ್ಗೆ ರಾಯರೇ ಎನ್ ಮಗುವಿಗೆ ಒಳ್ಳೆಯದು ಮಾಡಪ್ಪ ಅಂತೇಳಿ ರಾಯರ ಹತ್ರ ಕೇಳಿದಾಗ ರಾಯರು ಅಸ್ತು ಅಂತಾರೆ. ಹಾಗಾದರೆ ಕರುಣಾಪೂರ್ಣಾನಾಂ, ನಮ್ಮ ಮೇಲೆ ಕಾರುಣ್ಯವನ್ನು ಹೊಂದಿರತಕ್ಕಂತಹ ಸಾತ್ವಿಕರಾದ ನಮ್ಮ ಮೇಲೆ ಕಾರುಣ್ಯವನ್ನು ಹೊಂದಿರತಕ್ಕಂತಹ ದೇವತೆಗಳಿಗೆ ವರವನ್ನು ಕೊಡುವ ರೀತಿಯಲ್ಲಿ ತನ್ನ ಚರಿತ್ರೆಯನ್ನು ತಿಳಿಯಕೊಡ್ತಾನೆ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇ ತೇ ಅಂತ ಆಚಾರ್ಯ ಮಧ್ವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಅಂತಲೇ ಪ್ರಾರ್ಥನೆ ಅಂತ ಇಟ್ಟುಕೊಳ್ಳೋಣ. ನಿನ್ನೆ ಒಂದು ನೋಡಿದೆವು, ಆಚಾರ್ಯರು ತನ್ನ ಬಗ್ಗೆನೇ ದೇವರಲ್ಲಿ ಬೇಡಿದ್ದು ಅಂತಲೂ ನೋಡಿದೆವು. ತಪ್ಪಿಲ್ಲ, ಯಾಕೆಂದರೆ ಆಚಾರ್ಯ ಮಧ್ವರೇ ಒಂದು ಮಾತಂತಾರೆ, ನಿತ್ಯ ಪ್ರಭೂತ ಸುಶುಭ ಪ್ರತಿಭೋಪಿ ವಿಷ್ಣೋ ಶ್ರುತ್ವಾ ಪರಾಂ ಪುನರಪಿ ಪ್ರತಿಭಾಂ ಅವಾಪ. ಭೀಮಸೇನ ಈ ಅಕ್ರೂರ ಧೃತರಾಷ್ಟ್ರನ ಚರ್ಯೆಯನ್ನು ಅಳಿಲಿಕ್ಕೆ ಬಂದಿದ್ದ ಕೃಷ್ಣನಿಂದ ಕಳಿಸಿಕೊಟ್ಟವನಾಗಿ. ಆ ಧೃತರಾಷ್ಟ್ರ ಸ್ವಲ್ಪ ಮೂರ್ಖನಾಗಿದ್ದ, ಅವನನ್ನು ತಿದ್ದಲಿಕ್ಕಾಗ್ತದ ನೋಡೋಣ ಅಂಥೇಳಿ ಕೃಷ್ಣ ಅಕ್ರೂರನನ್ನು ಹಸ್ತಿನಾವತಿಗೆ ಕೊಟ್ಟು ಕಳಿಸಿದ್ದ. ಅಲ್ಲಿ ಅಕ್ರೂರ ಸ್ವಲ್ಪ ಸಮಯ ಇದ್ದ. ತಾನೂ ತಿಳಿದ ಪಾಂಡವರ ಕೌರವರ ಮೇಲೆ ಧೃತರಾಷ್ಟ್ರ ಹೇಗಿದ್ದಾನೆ ಅಂತ. ಬೇರೆಯವರಿಂದಲೂ ತಿಳ್ಕೊಂಡ, ಕುಂತಿಯಿಂದಲೂ ತಿಳ್ಕೊಂಡ. ಆಮೇಲೆ ಧೃತರಾಷ್ಟ್ರನಿಗೆ ಒಂದಷ್ಟು ಬುದ್ಧಿವಾದ ಹೇಳಿ ಅಕ್ರೂರ ಹೋಗುವಾಗ ಭೀಮಾರ್ಜುನರನ್ನು ಕರ್ಕೊಂಡು ಹೋದ ಅಂತೆ ಕೃಷ್ಣ ಇದ್ದಲ್ಲಿಗೆ. ಅಲ್ಲಿ ಹೋದ ಮೇಲೆ ಭೀಮಸೇನ ಏನು ಮಾಡಿದ? ಕೃಷ್ಣನಿಂದ ಒಂದಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದ ಅಂತಾರೆ. ಯಾರು ಹೇಳಿದ್ದು? ಆಚಾರ್ಯರೇ ಹೇಳಿದ್ದು. ನಾನು ಕೃಷ್ಣನಿಂದ ಪಾಠ ಕೇಳಿದೆ ಅಂತಾರೆ. ಯದ್ಯಪಿ ಕೃಷ್ಣ ಭೀಮನಿಕ್ಕಿಂತ ಲೋಕದ ಕಣ್ಣಿಗೆ ಚಿಕ್ಕವ. ಆದ್ದರಿಂದ ಅಲ್ಲೇ ಒಂದು ಸಂದೇಶ ಕೊಟ್ಟ ಸಮಾಜಕ್ಕೆ ಕೃಷ್ಣ ಭೀಮರು. ಏನು ಕೊಟ್ಟರು ಅಂತಂದುಬಿಟ್ರೆ, ಚಿಕ್ಕವರಾದರೂ ಅಡ್ಡಿ ಇಲ್ಲ, ನಮ್ಮಕ್ಕಿಂತ ಹೆಚ್ಚು ತಿಳಿದವರು ಅಂತಾದರೆ ಅವರ ಹತ್ರ ನಾವು ಕೇಳಬೇಕು. ಮನೆಯವಳು ನಮ್ಮಕ್ಕಿಂತ ಚಿಕ್ಕವಳು ಇರ್ತಾಳೆ, ವಯಸ್ಸಿನಲ್ಲಿ ಚಿಕ್ಕವಳೇ ಇರ್ತಾಳೆ, ಆದರೆ ತಿಳುವಳಿಕೆ ನಮ್ಮಕ್ಕಿಂತ ಒಮ್ಮೊಮ್ಮೆ ಜಾಸ್ತಿ ಇರಬಾರ್ದು ಅಂತ ಏನಿಲ್ಲ. ಇಂತಹ ಸಂದರ್ಭದಲ್ಲಿ ಅವಳು ಏನು ದೇವರ ಬಗ್ಗೆ ನಮಗೇನಾದರೂ ತಿಳಿಯ ಹೇಳಿದರೆ ಕೇಳುವ ತಾಳ್ಮೆ ನಮಗೆ ಬೇಕು. ಯದ್ಯಪಿ ತಾಳಿ ಕಟ್ಟಿದ್ದವಳಿಗೆ ತಾಳ್ಮೆ ಬೇಕು ನಮಗೆ. ಅದು ಅಲ್ವಾ, ಅಧ್ವಾನ ಅಲ್ವಾ? ನಿಜವಾಗಿ ನಮಗೊಂದು ತಾಳಿ ಕಟ್ಟಬೇಕಿತ್ತು. ಆ ಲಗ್ನದ ದಿವಸ ಅವಳಿಗೆ ತಾಳಿ ಕಟ್ಟಿದಂತೆ ನಮಗೂ ಒಂದು, ನೀವು ತಪ್ಪು ಮಾಡಿದಾಗ ಅದನ್ನು ನಾನೇನಾದರೂ ತಿದ್ದಿದ್ರೆ ಅದನ್ನು ಕೇಳುವುದಕ್ಕೆ ನಿಮಗೆ ತಾಳಿ ನೀವು ಅಂತ ಹೇಳಿಕೊಂಡು ಪರಸ್ಪರ ತಾಳಿ ಕಟ್ಟಿದರೆ ಸಮಾಜ ಚೆನ್ನಾಗಿರ್ತಿತ್ತು. ಇನ್ನು ಗ್ರಹಚಾರ ಅವಳಿಗೆ ಮಾತ್ರ ತಾಳಿ ಕಟ್ಟುವುದು, ನಾವು ಭಾರಿ ತಾಳ್ಮೆವಂತ ಅಂತ ಏನೋ ಭಾವನೆ ಕಾಣುತ್ತೆ.
ಹಾಗಾದರೆ ಅವಳು ಚಿಕ್ಕವಳು ವಯಸ್ಸಿನಲ್ಲಿ, ಆದರೆ ನಮ್ಮಕ್ಕಿಂತ ಜಾಸ್ತಿ ತಿಳಿದವಳು ಆಗಬಾರದು ಅಂತ ಏನಿಲ್ಲಲ್ವೋ. ಆದ್ದರಿಂದ ಅವಳು ನಮಗೆ ದೇವರ ಬಗ್ಗೆ ತಿಳಿಯ ಹೇಳಿದರೆ, ವೃತ ನಿಯಮಗಳ ಬಗ್ಗೆ ತಿಳಿಯ ಹೇಳಿದರೆ ತಿಳ್ಕೊಳ್ಬೇಕು ಎನ್ನುವುದನ್ನು ಕೃಷ್ಣ ಭೀಮರು ಸಮಾಜಕ್ಕೆ ತೋರಿಸಿಕೊಟ್ರು. ಅಲ್ಲಿ ಅಧ್ಯಯನ ಮಾಡಿದಾಗ ಏನು ಹಾಗಾದರೆ ಭೀಮನಿಗೆ ಗೊತ್ತಿಲ್ವಾ, ತಿಳುವಳಿಕೆ ಇಲ್ವಾ ಅಂತ ಪ್ರಶ್ನೆ ಬಂದರೆ ಮಧ್ವರು ಬರೆದ್ರು. ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವರು ಬರೆದ್ರು, ನಿತ್ಯ ಪ್ರಭೂತ ಸುಶುಭ ಪ್ರತಿಭೋಪಿ, ಎಂದೆಂದೂ ಅವನಿಗೆ ಮರೆಯುವುದು ಅಂತ ಇಲ್ಲ ಭೀಮನಿಗೆ. ನಿತ್ಯ ಪ್ರಭೂತ ಸುಶುಭ ಪ್ರತಿಭ, ಶುದ್ಧವಾದ ತಿಳುವಳಿಕೆ. ದೇವರನ್ನು ಹಾಗೇ ದೇವರು ಅಂತ ವಿಪರೀತನೂ ಅಲ್ಲ, ಹಾಗೋ ಹೀಗೋ ಅಂತೇಳಿ ಸಂಶಯನೂ ಅಲ್ಲ, ಹೀಗೆ ಏನತಕ್ಕಂಥ ತೀರ್ಮಾನ ಉಳ್ಳವ ಭೀಮಸೇನ. ಆದರೂ ಕೃಷ್ಣನಿಂದ ಪಾಠ ಕೇಳಿದ. ಇದಕ್ಕೆ ಆಚಾರ್ಯ ಮಧ್ವರು ಅಲ್ಲೇ ಮತ್ತೊಂದು ಶರ ಬರೆದ್ರು. ನಿನ್ನೆ ನಾವು ನೋಡಿದ್ದೇವಲ್ಲ, ಸಂತೈಸಲ ಅನುದಿನ ಮಹಾಲಕ್ಷ್ಮಿ ನಮಗೆ ಸಮಾಧಾನ ಹೇಳಿ ಅಲ್ಲೇನು ಭೀಮಸೇನ ಏನು ಲಕ್ಷ್ಮಿಯೇ ಆ ಭೀಮಸೇನನ ಅಮ್ಮನೇ ಪಾಠ ಕೇಳ್ತಾಳೆ ಅಂತೆ ಗಂಡನ ಹತ್ರ. ಇನ್ನು ಮಗ ಭೀಮಸೇನ ಪಾಠ ಕೇಳೋದು ಏನು ಮಹಾ ಅಂತ ಆಚಾರ್ಯ ಮಧ್ವರು ಬರೆದು ಬಿಟ್ರು. ಏನಂತಾರೆ, ಕೋನಾಮ ವಿಷ್ಣು ಅನುಪಜೀವಕ ಆಸ. ಯಾಕೆ ಯಸ್ಯ ರಮಾಪಿ ಯಸ್ಯ ಆಶ್ರಯಾತ್ ಶ್ರೀ ಅಭಿಹಿತ. ಲಕ್ಷ್ಮಿಯನ್ನು ಶ್ರೀ ಅಂತ ಕರಿತೇವಲ್ಲ, ಯಾಕೆ ಶ್ರೀ ಅಂತ ಕರೆಯುವುದು? ಶ್ರಯತೆ ಇತಿ ಶ್ರೀ, ಯಾವಾಗಲೂ ಕೂಡ ಗಂಡನನ್ನು ಆಶ್ರಯಿಸಿಕೊಂಡೇ ಇರುವವಳಂತೆ, ಆದ್ದರಿಂದ ಅವಳನ್ನು ಶ್ರೀ ಅಂತ ಕರೆದರು. ನಮ್ಮ ಹೆಸರಿನಲ್ಲಿಯೂ ಕೂಡ ಶ್ರೀಕಾರ ಹಾಕ್ಕೊಳ್ತೇವಲ್ಲ, ಹಾಕದಿದ್ದರೆ ಸಿಟ್ಟು ಬರುತ್ತೆ. ಏನು ರೀ, ಒಂದು ಶ್ರೀಕಾರ ಹಾಕದೆ ನನ್ನ ಹೆಸರು ಬರೆದ್ರು ಅಂಥೇಳಿ ಏನರ್ಥ? ಆಶ್ರಯಿಸಿಕೊಂಡಿರತಕ್ಕಂಥ ಇಂಥ ಮಹಾನುಭಾವರು, ಆಶ್ರಯಿಸಿಕೊಂಡಿರತಕ್ಕಂಥ ಮಹಾನುಭಾವರು ಶ್ರೀ ವೇದವ್ಯಾಸ ಭಟ್ ಅಂತಂದ್ಬಿಟ್ಟು ಏನರ್ಥ? ಶ್ರೀ ಆಶ್ರಯಿಸಿಕೊಂಡಿರತಕ್ಕಂಥ ವೇದವ್ಯಾಸ ಅಂತ. ನಿಮಗೆಲ್ಲ ಒಂದೊಂದೇ ಶ್ರೀ. ಶ್ರೀ ಶ್ರೀ 108, ಇನ್ನು ಕೆಲವರಿಗೆ ಸಾಲುವುದಿಲ್ಲ. ಶ್ರೀ ಶ್ರೀ 1008 ಏನರ್ಥ? ಹಾಗಾದರೆ ನೀವೇ ವಾಸಿ ಅಲ್ವಾ? ನೀವು ಕಮ್ಮಿ ನಾವು ಹಾಗಲ್ಲ, ನೂರಾರು ಜನರನ್ನು ಆಶ್ರಯಿಸಬೇಕು. ಒಂದು ಪೂಜೆಗೆ ಸ್ನಾನಕ್ಕೆ ಅಂತ ನಾನು ಹೋಗ್ತೇನೆ ಅಂತಂದರೆ ಎಡಬಲ ಸೇವೆ ಬಂದ, ಸ್ವಲ್ಪ ತಡ ಉಂಟು ಅಂದ. ಅವನದ್ದಾಯಿತು ಅಂತಂದ. ಹೋಗ್ತೇನೆ ಅಂತಂದಾಗ ಅಡಿಗೆ ಒಂದು ಇನ್ನೊಂದು 10 ನಿಮಿಷ ತಡ ಅಂತಂದ. ಸರಿ, ಅಡಿಗೆ ಬಂದು ಆಯಿತು ಅಂತೇಳಿ ಹೋಗಿದಾಗ ಪಾರಾಯಣ ಬಂದ, ನಾನಿನ್ನೂ ತಯಾರೇ ಆಗಿಲ್ಲ ಅಂದ. ಸರಿ, ಅವನು ಬಂದೊಂದು ಆಯಿತು ಅಂತಂದಾಗ ವ್ಯವಸ್ಥಾಪಕರು ಬಂದು, ಸ್ವಾಮಿ ಇನ್ನೂ ಜನನೇ ಬಂದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಜನಗಳು ಬಂದಿಲ್ಲ ಅಂತ ಕಾಯಬೇಡಿ, ಅವರು ಬರುವುದೇ 12 ಗಂಟೆಗೆ. ಯಾಕೆ ನೀವು 12 ಗಂಟೆಗೇ ಊಟಕ್ಕೆ ಅಂತ ಹೇಳಿದ್ದಲ್ವೋ, ಅವರು ಅದಕ್ಕೆ ಸರಿಯಾಗಿಯೇ ಬರ್ತಾರೆ. ಅದರಿಂದ ಅವರನ್ನು ಕಾಯಬೇಕಾಗಿ. ಹಾಗಾದರೆ ಏನು, ನೂರಾರು ಜನರನ್ನು ಆಶ್ರಯಿಸಬೇಕಲ್ಲ. ನಿಮಗೆ ಹಾಗಲ್ಲ, ಮನೆಯಲ್ಲಿ ಎದ್ದಾಗ ಸರಿ, ಏನು ನನ್ನ ಹೆಂಡತಿ ಇನ್ನೂ ಎದ್ದು ತಯಾರಾಗಿಲ್ಲ, ಏನು ಬೇಕಾದರೂ ಮಾಡಿಕೊ ಅಂತ ಇವನೇ ಏನೋ ಚಾರು ಚೂರು ಅಂತ ಅಡಿಗೆ ಅಂತ ಮಾಡಿದ, ದೇವ್ರ ಪೂಜೆ ಮುಗಿಸಿದ, ಹೊರಟೇ ಬಿಟ್ಟ. ಆದ್ದರಿಂದ ನೀವು ಒಬ್ಬಳನ್ನೇ ಆಶ್ರಯಿಸಿದರೆ ಸಾಕು ಶ್ರೀ. ನಾವು ಹಾಗಲ್ಲ, ನೂರಾರು ಜನರು ಆಶ್ರಯಿಸಬೇಕು. ಆದ್ದರಿಂದ ಶ್ರೀ 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 108 ಅಂತ ನಮಗೆ